ಬಾಂಗ್ಲಾದೇಶದಲ್ಲಿ ಒಬ್ಬ ಸಾಮಾನ್ಯ ಹಿಂದುವಿನ ಮೇಲೆ ಬರ್ಬರವಾಗಿ ಕೊಂದಾಕ್ತಾರೆ. ಅಷ್ಟಕ್ಕೆ ಇವ್ರ ಕ್ರೌರ್ಯ ತಣ್ಣಗಾಯ್ತಾ? ಇಲ್ಲ, ಅವನನ್ನ ಜೀವಂತವಾಗಿ ಸುಡ್ತಾರೆ. ಈ ವಿಷಯ ಕೇಳಿದ್ಮೇಲೆ ನಿಮಗ್ ನಿದ್ದೆ ಬರ್ತಾ ಇದೆಯಾ? ಈ ಸುದ್ದಿ ಕೇಳಿದ್ಮೇಲೆ ನಿಮಗ್ ನಿದ್ದೆ ಬಂದ್ರೆ ಕ್ಷಮಿಸಿ, ನಿಮ್ಮ ರಕ್ತದಲ್ಲಿ ಭಾರತೀಯತೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಬಾಂಗ್ಲಾದೇಶದಲ್ಲಿ ಏನಾಗ್ತದೆ ಗೊತ್ತಾ? ದೀಪು ಚಂದ್ರದಾಸ್ ವಯಸ್ಸು 25. ಆತ ಮಾಡಿದ ತಪ್ಪೇನ್ ಗೊತ್ತಾ? ಅವನು ಹಿಂದೂ ಆಗಿ ಹುಟ್ಟಿತ್ತು. ಒಂದು ಮೃಗಗಳ ಗುಂಪು ಆತನನ್ನ ಎಳೆದಾಡಿ ಥಳಿಸಿ ಮರಕ್ಕೆ ನೇಣಾಕಿ ಅಷ್ಟಕ್ಕೆ ಅವರ ಕಣ್ಣಲ್ಲಿರೋ ಕ್ರೌರ್ಯ ತಣ್ಣಗಾಗದಲೆ ಅವನನ್ನ ಜೀವಂತವಾಗಿ ಸುಟ್ಟಾಕಿದ್ರು. ಎಸ್, ಹಿ ವಾಸ್ ಬರ್ನ್ಡ್ ಅಲೈವ್. ಇದು ಮನುಷ್ಯತ್ವನ? ಇವರ ಹೊಸ ಬಾಂಗ್ಲಾದೇಶ? ಯಾವ ದೈವ ನಿಂದನೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು? ಸಾಕ್ಷಿ ಎಲ್ಲಿದೆ ಇವ್ರ ಹತ್ರ? ಕೋರ್ಟ್ ಎಲ್ಲಿದೆ ಇವ್ರ ಹತ್ರ? ರಸ್ತೆಯಲ್ಲಿ ನಿಂತು ತೀರ್ಪು ಕೊಡಕ್ಕೆ ಇವ್ರು ಯಾರ್ರಿ? ಒಂದ್ ಕಡೆ ಅಮಾಯಕ ಹಿಂದೂಗಳನ್ನ ಸುಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ದಿ ಡೈಲಿ ಸ್ಟಾರ್ ಆಫೀಸ್ಗೆ ಬೆಂಕಿ ಹಚ್ಚಿ ಸತ್ಯವನ್ನೇ ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಎಲ್ಲಿ? ಬಾಲಿವುಡ್ ನ ಕಿಂಗ್ ಖಾನ್ಗಳು, ಸಲ್ಮಾನ್ ಖಾನ್ ಎಲ್ಲಿ, ಅಮೀರ್ ಖಾನ್ ಎಲ್ಲಿ, ಶಾರುಖ್ ಖಾನ್ ಎಲ್ಲಿ, ಸೋಕಾಲ್ಡ್ ಬುದ್ಧಿಜೀವಿಗಳಲ್ಲಿ? ನೆನ್ಪಿಟ್ಕೊಳ್ಳಿ, ಇವರು ಬರೀ ಹಿಂದೂಗಳ ವಿರೋಧಿಗಳಲ್ಲ, ಇವರು ಭಾರತದ ವಿರೋಧಿಗಳು. ಇವರ ಸ್ಲೋಗನ್ಗಳನ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ಬಾಯ್ಕಟ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ತಿನ್ನೋಕೆ ನಮ್ಮ ಅಕ್ಕಿ ಬೇಕು, ಕರೆಂಟ್ಗೆ ನಮ್ ಲೈನೇ ಬೇಕು, ಆದ್ರೆ ಇವರಿಗೆ ಭಾರತ ಬೇಡವಂತೆ. ಅಷ್ಟೇ ಅಲ್ಲ, ಇವರ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಪಾಕಿಸ್ತಾನದ ಜನರಲ್ ನ ಒಂದು ಪುಸ್ತಕವನ್ನ ಗಿಫ್ಟ್ ಕೊಡ್ತಾನೆ. ಆ ಪುಸ್ತಕದಲ್ಲಿ ಒಂದು ಮ್ಯಾಪ್ ಇರುತ್ತೆ. ಅದ್ರಲ್ಲಿ ನಮ್ಮ ಅಸ್ಸಾಮು, ನಮ್ಮ ಮೇಘಾಲಯ ಮತ್ತು ಈಶಾನ್ಯ ಭಾರತಗಳು ಬಾಂಗ್ಲಾದೇಶದ ಭಾಗ ಅಂತ ತೋರಿಸ್ತಾನೆ. ಏನ್ ರೀತಿ ತಿಳ್ಕೊಂಡಿದ್ದಾರೆ ಭಾರತವನ್ನ? ಇದು 1947 ಅಲ್ಲ, 2025 ಹೊಸ ಭಾರತ. ನಮ್ಮ 1 ಇಂಚು ಜಾಗದ ಮೇಲೆ ಕಣ್ಣು ಹಾಕಿದ್ರೆ ಕಣ್ಣು ಕೀಳೋ ತಾಕತ್ ನಮ್ಗಿದೆ. ನಮ್ಮ ವೀಸಾ ಸೆಂಟರ್ ಮುಚ್ಚಿದ್ದು ಸರಿಯಾಗೇ ಇದೆ. ನಮ್ಮನ್ನ ದ್ವೇಷಿಸೋರನ್ನ ನಾವು ಅತಿಥಿಗಳ ತರ ಟ್ರೀಟ್ ಮಾಡೋಕ್ ಆಗಲ್ಲ ಸ್ವಾಮಿ. ಶರೀಫ್ ಉಸ್ಮಾನ್ ಅನ್ನುವಂತಹ ಒಬ್ಬ ಪುಡಿ ರಾಜಕಾರಣಿಯ ಸಾವಿಗೆ ಭಾರತ ಕಾರಣ ಅಂತ ಸುಳ್ಳು ಹೇಳಿ ಇಡೀ ದೇಶವನ್ನ ನಮ್ಮ ವಿರುದ್ಧ ಎತ್ಕಡ್ತಾ ಇದ್ದಾರೆ. ಭಾರತೀಯರೇ ಎಚ್ಚೆತ್ಕೊಳ್ಳಿ. ನಮ್ಮ ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಿದೆ. ಆ ಬೆಂಕಿಯ ಜ್ವಾಲೆ ನಮ್ಮ ಮನೆಗೆ ಬರೋಕ್ ಮುಂಚೆ ನಾವು ಒಂದಾಗಬೇಕು. ಈ ದೀಪು ಚಂದ್ರದಾಸ್ ಸಾವಿಗೆ ನ್ಯಾಯ ಸಿಗಲೇಬೇಕು. ಬಾಂಗ್ಲಾದೇಶದ ಈ ದುರಹಂಕಾರ ಮುರಿಯಲೇಬೇಕು. ನಾನು ಹೇಳ್ತಿರೋದು ಸತ್ಯ ಅನ್ಸಿದ್ರೆ ಈ ವಿಡಿಯೋನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರು ಸ್ಟೇಟಸ್ ನಲ್ಲೂ ಈ ಸತ್ಯ ರಾರಾಜಿಸ್ಲಿ. ಜೈ ಹಿಂದ್, ಜೈ ಭಾರತ್, ಒಂದೇ ಮಾತು.